ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಚಿ ಸಹನಾ ವ್ಲಾಗ್ಸ್. ಇವತ್ತು ಜೂನ್ 3 ಎಲ್ಲ RCB ಫ್ಯಾನ್ಸ್ಗೂ ಒಂದು ಕನಸಿನ ದಿನ. ನೋಡಬೇಕು ಇವತ್ತು ಏನಾಗುತ್ತೆ ಸಂಜೆ ಮ್ಯಾಚ್ ಅಂತ. ಇವಾಗ ಟೈಮ್ 12 ಗಂಟೆ ಆಗಿದೆ. ನಾನಿವತ್ತು RCB ಮ್ಯಾಚ್ ನೋಡಬೇಕಂತ ಡ್ಯೂಟಿಗೆ ಹೋಗಿಲ್ಲ. ಸೊ ಇವತ್ತು ಸಂಜೆ ಥರ ಟೆನ್ಷನ್ ಆಗ್ತಿದೆ. ನನ್ನ 10th ರಿಸಲ್ಟ್ ಬರಬೇಕಾದ್ರೂ, ನಂದು ಯಾವುದೇ ಎಕ್ಸಾಮ್ ರಿಸಲ್ಟ್ ಬರಬೇಕಾದ್ರೂ ಈ ಥರ ಟೆನ್ಷನ್ ಆಗ್ತಿರ್ಲಿಲ್ಲ. ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಇವಾಗ ತಿಂಡಿ ತಿಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡೋಣ. ಇಲ್ಲ ಅಂತಂದರೆ ಹಂಗೆ ಟೆನ್ಷನ್ ಆಗ್ತಿರುತ್ತೆ. ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡೋಣ ಮ್ಯಾಚ್ ಸ್ಟಾರ್ಟ್ ಆಗೋವರೆಗೂ. ಇವತ್ತು ಮ್ಯಾಚ್ ಎಲ್ಲ ನೋಡೋಣ. ದೇವರ ಹತ್ರ ಕೇಳ್ಕೊತಾ ಇದ್ದೀನಿ, RCB ಕಪ್ ಗೆಲ್ಲಿ. ಈ ಸಲನಾದರೂ ಕಪ್ ನಮ್ಮದೇ ಎಲ್ಲ, ಕಪ್ ನಮ್ಮದು ಆಗಲಿ. ಸೊ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಟಾರ್ಟ್ ಆಗಿದ್ದಾಗಿಂದನೂ RCB ಕಪ್ಪೇ ಗೆದ್ದಿಲ್ಲ. ಇದು ಫಾರ್ ದ ಫಸ್ಟ್ ಟೈಮ್ ಕಪ್ ಗೆಲ್ಬೋದು ಅನ್ನೋ ಹೋಪಲ್ಲೇ ಇದ್ದೆ. ನಾನು ಇವತ್ತು ಏನೇ ಕೆಲಸ ಮಾಡಿದ್ರೂ ಮೈಂಡೆಲ್ಲ ಬರೀ ಅದರಲ್ಲೇ ಇತ್ತು. ಸೊ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಕೆಲಸ ಮಾಡೋಣ ಅಂತ ಹೋದೆ. ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಿತ್ತು. ಬಟ್ಟೆ ಹಾಕಾದ್ಮೇಲೆ ಟಿಫನ್ ಮಾಡೋಣ ಅಂತ ಹೋದೆ. ವೀಡಿಯೋ ತಗೋತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ತಟ್ಟೆಯಲ್ಲಿದ್ದ ಅನ್ನ ಎಲ್ಲ ಚೆಲ್ಲೋಯ್ತು. ಯಾರು ನೋಡಬಾರ್ದು, ಎತ್ತಾಕೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನ್ನ ತಮ್ಮ ನೋಡ್ದ. ಎತ್ತಾಕಾಗಿ ಟಿಫನ್ ಎಲ್ಲ ಮಾಡಾದ್ಮೇಲೆ ಎಣ್ಣೆ ಹಾಕೋತಾ ಇದ್ದೆ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಎಣ್ಣೆ ಹಚ್ಕೋತಾ ಇದ್ದೆ. ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಾಕಿ. ಕೂದಲೆಲ್ಲ ಫುಲ್ ಡ್ರೈ ಆಗೋಗ್ಬಿಟ್ಟಿತ್ತು. ಸೊ ಇವತ್ತು ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಹಂಗೆ ಮಸಾಜ್ ಮಾಡ್ತಾಯಿದ್ದೆ. ಕೂದಲಿಗೆ ಎಣ್ಣೆ ಹಾಕ್ಬೇಕಾದ್ರೂ ಅದೇ ಧ್ಯಾನ. ಇವತ್ತು ಹೆಂಗೆ ಆಡ್ಬೋದು RCB, ಏನು ಮಾಡ್ಬೋದು ಹೆಂಗೆ ಅಂತ. ನಮ್ಮ ಮನೇಲಂತೂ RCBದೇ ಚಾನಲ್ಸ್ ಫುಲ್ಲು ಓಡ್ತಾ ಇದ್ದಿದ್ದು. ಅಂದರೆ ಯಾವ ಚಾನಲಲ್ಲಿ RCB ಮ್ಯಾಚ್ ಬರುತ್ತೆ ಅದರಲ್ಲೇ. ಅದರದ್ದು ಕಿಚ್ಚ ಸುದೀಪ್ ಅವ್ರದ್ದು ಇಂಟರ್ವ್ಯೂಸ್ ಅದೆಲ್ಲ ನಡೀತಾ ಇತ್ತು. ಅದನ್ನು ಕೇಳ್ಕೊಂಡೆ ಎಣ್ಣೆ ಹಚ್ಕೊಂಡೆ. ಮುಖದಲ್ಲಿ ಆ್ಯಕ್ನೀಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಮನೇಲಿ ಅರ್ಶಿನದ ಅದನ್ನು ತೆಗೆದ್ಬಿಟ್ಟು ಹಾಕ್ಕೊಂಡೆ ಮುಖಕ್ಕೆಲ್ಲ. ನನ್ನ ತಮ್ಮನ ರಿಯಾಕ್ಷನ್ ನೋಡೋಣ ಬನ್ನಿ. ಸಂಜೀವ್ ಬ್ಲಾಗ್ ಜಾಯ್ನ್ ಆಗು ವ್ಲಾಗ್ಗೆ. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಅಕ್ಕ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಅಕ್ಕ ಚಾನಲ್. ನನ್ನ ಚಾನಲ್ ನೇಮೇನು? ಸಾಚಿ ಚಿಕನ್ ಮಸ್ತ್. ನನ್ನ ಚಾನಲ್ ಹೆಸರು ಹೇಳು. ಅದೇ ಸಾಚಿ ಚಿಕನ್ ಅಂತ. ಕಿಚನ್ ಸಾಚಿ ಸಹನಾ ವ್ಲಾಗ್ಸ್. ಸಾಚಿ ಸಹನಾ ವ್ಲಾಗ್ಸ್. ಏನು ನನ್ನ ಚಾನಲ್ ಹೆಸರು? ಕಿಚನ್ಗೆ ವ್ಲಾಗ್ಸ್ ಬಂದ್ಬಿಡ್ತು ಈಗ. ಏನು ಹೇಳು ನನ್ನ ಚಾನಲ್ ನೇಮು? ಸಾಚಿ ಸಹನಾ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು. ಎಲ್ಲರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ. ಹೇಳಕ್ಕೆ ಇದರಿಂದ ಏನು ಗೊತ್ತಾಯಿತು ಅಂದರೆ, ನನ್ನ ತಮ್ಮಂಗೆ ನನ್ನ ಚಾನಲ್ ನೇಮೇ ಗೊತ್ತಿಲ್ಲ ಅಂತ ಗೊತ್ತಾಯಿತು. ನಾವು ಹಾಕೊಂಡ್ಮೇಲೆ ತಮ್ಮಂದಿರೋಕ್ಕೂ ಹಾಕಿಸ್ಬೇಕು ಅರ್ಶಿನ. ಹಾಗಾಗಿ ನನ್ನ ತಮ್ಮಂಗೂ ಬಿಟ್ಟಿಲ್ಲ. ಚಿಕ್ಕದ್ರಲ್ಲಿ ನನ್ನ ತಮ್ಮ ಫುಲ್ ಬೆಳ್ಳಗಿದ್ದ. ಬರ್ತಾ ಕಪ್ಪಗಾಗೋಗ್ಬಿಟ್ಟವನೆ. ಅದಕ್ಕೆ ಅವನು ನನ್ನ ಜೊತೆ ಸ್ವಲ್ಪ ಬೆಳ್ಳಗಾಲಿ ಅಂತ ಅವನಿಗೂ ಅರ್ಶಿನ ಹಾಕಿದ್ದೀನಿ. ನಮ್ಮ ಚಿಕ್ಕಪ್ಪ 4 kg ಮಾವಿನ ಹಣ್ಣು ತಂದಿದ್ರು. ಅದನ್ನು ತಿನ್ಕೊಂಡು ಮೂವಿ ನೋಡ್ತಾ ಇದ್ದು. ವೆರಿ ಎಮೋಷ್ನಲ್ ಸೀನ್. ಅದಾದಮೇಲೆ ಮತ್ತೆ RCB ಇದೆ. ಮತ್ತೆ RCB ಏನೇನು ಬರುತ್ತೆ ಅದೇ ನ್ಯೂಸು ಎಲ್ಲ ಬರೀ RCB ಇದೆ. ಅದಾದ್ರೆ ನನ್ನ ತಮ್ಮ ಏನು ಮಾಡ್ತಾನೆ RCBಗೋಸ್ಕರ ನೋಡ್ತೀನಿ ನೋಡಿ. ನನ್ನ ತಮ್ಮ ಇವತ್ತು RCB ಕಪ್ ಗೆಲ್ಲಿ ಅಂದ್ಬಿಟ್ಟು ಪೂಜೆ ಮಾಡ್ತಾನೆ. ಇದು ತೆರೇಸ್ ಅವ್ರು ಬಂದಿಲ್ಲ. ಪಕ್ಕದ ಅಣ್ಣಂಗಡಿ ಅವ್ರು ಮಾತ್ರ ಬಂದಿರೋದು. ತೆರೇಸ್ ಅವ್ರು ಬಂದಿಲ್ಲ.
ಇವತ್ತು ಎಲ್ಲೂ ಹೋಗಬಾರ್ದು, ಮ್ಯಾಚ್ನ ಫಸ್ಟಿಂದ ಎಂಡ್ವರೆಗೂ ಕೂತ್ಕೊಂಡು ನೋಡಬೇಕು ಅಂತ ಡ್ಯೂಟಿಗೆ ರಜೆ ಹಾಕಿದರೆ ಅರ್ಜೆಂಟಾಗಿ ಡಿಮಾರ್ಟ್ಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಅರ್ಜೆಂಟಲ್ಲೇ ಡಿಮಾರ್ಟಿಗೆ ಬಂದು ನನಗಲ್ಲಿ ಏನು ತಗೊಳ್ಳೋದಕ್ಕೂ ಮೈಂಡೇ ಇರಲಿಲ್ಲ. ನಾನು ಅಲ್ಲೂ ಫೋನಲ್ಲಿ ಮ್ಯಾಚ್ ನೋಡ್ತಾ ಇದ್ದೆ. ನಮ್ಮ ಆಂಟಿನೇ ಎಲ್ಲ ತೊಗೊಂಡ್ರು. ಅದಾದಮೇಲೆ ನೋಡಿ ಬ್ಲೂಬೆರೀಸು, ಕ್ರೈನ್ ಬೆರೀಸ್ ಎಲ್ಲ 100 ಗ್ರಾಮ್ 150 ಗ್ರಾಮಿಗೆಲ್ಲ 250 300 ಎಲ್ಲ ಇತ್ತು. ನೋಡ್ಬಿಟ್ಟು ಶಾಕ್ ಆಗೋಯ್ತು. ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ತಾನೆ ಮ್ಯಾಚ್ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಸಾಲ್ಟ್ ಔಟ್ ಆಗೋದ್ರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆ್ಯಕ್ಚುಲಿ ನಾನಿವತ್ತು ಮನೆಯಲ್ಲೇ ಇದ್ದು ಸ್ನಾನ ಮಾಡಿಕೊಂಡು ಮ್ಯಾಚ್ ಬರೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಕುತ್ಕೊಬಿಡೋಣ ಅಂದ್ಕೊಂಡೆ. ಸಡನ್ನಾಗಿ ಡಿಮಾರ್ಟ್ ಪ್ಲ್ಯಾನ್ ಆಗಿರೋದ್ರಿಂದ ಸ್ನಾನನೂ ಮಾಡಲಿಲ್ಲ. ಮ್ಯಾಚ್ ಫುಲ್ಲು ಎಣ್ಣೆ ಹಚ್ಕೊಂಡೇ ನೋಡಿದ್ದೀನಿ. ಸ್ನಾನ ಯಾವಾಗ ಬೇಕಾದರೂ ಮಾಡ್ಬೋದು. ಮತ್ತು ಈ ಮ್ಯಾಚು ಮತ್ತೆ ಸಿಗುತ್ತಾ? ಸಿಗಲ್ಲ. ನಿಮಗೂ ಗೊತ್ತಾ, ನಾನು ಬರಬೇಕಾದ್ರೂ ಮ್ಯಾಚ್ ನೋಡಿಕೊಂಡೇ ಬಂದೆ ಫೋನಲ್ಲಿ. ನನ್ನ ಕಾನ್ಸಂಟ್ರೇಷನ್ ಎಲ್ಲ ಮ್ಯಾಚ್ ಮೇಲೆ ಇತ್ತಿವತ್ತು. ಅದಾದಮೇಲೆ ಏನಾಯಿತು ಮುಂದಕ್ಕೆ ಅಂತ ನಿಮಗೆ ಗೊತ್ತು. RCB ವಿನ್ ಆಯಿತು. ಫುಲ್ ಸೆಲೆಬ್ರೇಷನ್ನು. ಫೈನಲಿ RCB ಕಪ್ ಗೆದ್ದಾಯಿತು. ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ. ಇವತ್ತು ಡ್ಯೂಟಿಗೆ ಹೋಗದೆ ಮ್ಯಾಚ್ ನೋಡಿದ್ದಕ್ಕೂ ಸಾರ್ಥಕ ಆಯಿತು. 18 ವರ್ಷದಿಂದ ಕಾದಿದ್ದಕ್ಕೂ ನೆಮ್ಮದಿ ಸಿಗ್ತಾಯಿದೆ. ಫುಲ್ ಎಮೋಷ್ನಲ್ ಮೂಮೆಂಟ್. ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. RCB ಇಟ್ಸ್ ನಾಟ್ ಎ ಟೀಮ್, ಇಟ್ಸ್ ಎಮೋಷನ್. ಇವತ್ತು ಪ್ರೂವ್ ಆಗಿದೆ. ಸೆಲೆಬ್ರೇಷನ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇದೆ. ಫುಲ್ ಪಟಾಕಿ ನಮ್ಮ ಏರಿಯಾದಲ್ಲಿ. ಫುಲ್ ಎಲ್ಲರೂ ಕೂಗ್ತಾ ಇದ್ದಾರೆ RCBಗೆ ಜೈ, RCBಗೆ ಜೈ ಅಂತ. ಅಷ್ಟೇ, ಏನು ಹೇಳೋಕ್ಕಿಲ್ಲ. ಬಾಯ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಪಟಾಕಿ ಸೌಂಡ್ ಜಾಸ್ತಿ ಇದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಸೊ ಬಾಯ್, ಟೇಕ್ ಕೇರ್.